ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಇಂಗ್ಲೀಷ್ ವಿಷಯದ ಫಾರ್ಮೇಟಿವ್ ಅಸೆಸ್ಮೆಂಟ್ 2 ಅಂದರೆ FA2 ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಅರ್ಧವಾರ್ಷಿಕ ಪರೀಕ್ಷೆಗೆ ಕೂಡ ಒಂದು ಹೆಚ್ಚಿನ ಪ್ರಶ್ನೆಗಳು ಇಂತಹ FA1 ಮತ್ತು FA2ಗಳಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ಬರ್ತಕ್ಕಂಥ ಸಂಭವನೀಯತೆ ಇರ್ತದೆ. ಸೊ ಹಾಗಾಗಿ ನೀವು ಏನು ಮಾಡಿರಿ, ಈ ಒಂದು ಪ್ರಿಂಟೆಡ್ ನೋಟ್ಸನ್ನು ತೆಗೆದುಕೊಳ್ರಿ ಅಂತ, ಅಥವಾ ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಯನ್ನು ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಫಸ್ಟ್ ಮೇನ್ ನೋಡಿ, ಡೂ ಆ್ಯಸ್ ಡೈರೆಕ್ಟೆಡ್ ಬಿಲೋ ಅಂತ ಕೇಳಿದಾನೆ. ಫಸ್ಟ್ ಕ್ವಶನ್ ನೋಡಿ, ಚೂಸ್ ಕರೆಕ್ಟ್ ಕ್ವಶನ್ ಟ್ಯಾಗ್ ಅಂತ ಇದೆ. ಚೂಸ್ ಕರೆಕ್ಟ್ ಕ್ವಶನ್ ಟ್ಯಾಗ್. ಒಟ್ಟು 4 ಪ್ರಶ್ನೆಗಳು ಕಂಡು ಬರ್ತವೆ. 1 ಅಂಕ ಅಂದರೆ 4 ಅಂಕಗಳು ಈ ಒಂದು ಮೊದಲೇ ಮೇನಿಂದ ಬರ್ತದೆ. ದ ಕಾನ್ಸ್ಟಿಟ್ಯೂಷನ್ ಈಸ್ ಎ ಫಂಡಮೆಂಟಲ್ ಡಾಕ್ಯುಮೆಂಟ್ ಡ್ಯಾಶ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಇ, ಈಸ್ ಇಟ್. ಆಪ್ಷನ್ ಬಿ, ಡಸಂಟ್ ಇಟ್. ಆಪ್ಷನ್ ಸಿ, ಇಸಂಟ್ ಇಟ್. ಆಪ್ಷನ್ ಡಿ, ವಾಸಂಟ್ ಇಟ್. ಸೊ ಇದರ 4ರಲ್ಲಿ ಯಾವುದಾದ್ರೂ ಒಂದು ಉತ್ತರ ಇರ್ತದೆ. ಸೊ ಅದನ್ನು ನೀವು ಏನು ಮಾಡಿರಿ, ಫೈಂಡ್ ಔಟ್ ಮಾಡಿ ಬರೀರಿ ಅಂತ ಕೇಳಿದಾನೆ. ಇನ್ನು ಎರಡನೆಯ ಪ್ರಶ್ನೆ ನೋಡಿ, ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಅಂತ ಕೇಳಿದಾನೆ. ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್. ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಮೇರ್ಲಿ ಟು ಕ್ರಿಯೇಟ್ ದ ಆರ್ಗನ್ಸ್ ಆಫ್ ದ ಸ್ಟೇಟ್. ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಮೇರ್ಲಿ ಟು ಕ್ರಿಯೇಟ್ ದ ಆರ್ಗನ್ಸ್ ಆಫ್ ದ ಸ್ಟೇಟ್ಸ್ ಅಂತ ಇದೆ. ಆಪ್ಷನ್ ಎ ಮೇರ್ಲಿ, ಆಪ್ಷನ್ ಬಿ ಟು ಕ್ರಿಯೇಟ್, ಆಪ್ಷನ್ ಸಿ ಆರ್ಗನ್ಸ್, ಆಪ್ಷನ್ ಡಿ ಲಿಮಿಟ್ಸ್. ಇನ್ನು ಮೂರನೇ ಪ್ರಶ್ನೆ ನೋಡಿ, ಚೂಸ್ ದ ಕರೆಕ್ಟ್ ಕೊಲೊಕೇಟಿವ್ ವರ್ಡ್ ಅಂತ ಇದೆ. ಓಕೆ, ಯಾವ ಪದ ಕೊಟ್ಟಿದ್ದಾನಪ್ಪ ಅಂದರೆ ಶೇಕ್ ಅಂತ ಕೊಟ್ಟಿದ್ದಾನೆ. ಅದಕ್ಕೆ ಬ್ರಾಕೆಟಲ್ಲಿ ಆನ್ಸರ್ ಕೂಡ ಕೊಟ್ಟಿದ್ದಾನೆ. ಲೆಗ್ ಆಗಿರ್ಬೋದು, ಇಯರ್ ಆಗಿರ್ಬೋದು, ಬ್ರ್ಯಾಂಚ್ ಆಗಿರ್ಬೋದು, ಹ್ಯಾಂಡ್ ಆಗಿರ್ಬೋದು. ಇದರಲ್ಲಿ 4ರಲ್ಲಿ ಯಾವುದು ಅನ್ನೋದನ್ನು ನೀವು ಕೊಲೊಕೇಟಿವ್ ವರ್ಡನ್ನು ಫೈಂಡ್ ಔಟ್ ಮಾಡಿ. ಓಕೆನಾ. ಇನ್ನು 4ನೇ ಪ್ರಶ್ನೆ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ಅಪ್ರೋಪ್ರಿಯೇಟ್ ಆರ್ಟಿಕಲ್. ಸರಿಯಾದ ಆರ್ಟಿಕಲನ್ನು ತುಂಬ್ರಿ ಅಂತ ಕೇಳಿದಾನೆ. ಮುಳ್ಳಯ್ಯನಗಿರಿ ಈಸ್ ಡ್ಯಾಶ್ ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ ಅಂತ ಇದೆ. ಓಕೆನಾ. ಸೊ ಆನ್ಸರ್ನ ಆಮೇಲೆ ನೋಡ್ತಾ ಹೋಗೋಣ. ಸೊ ಮೊದಲ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ಗೊತ್ತಾಗ್ತದೆ ನಮಗೆ. ಎರಡನೇ ಮೇನ್ ಪ್ರಶ್ನೆಗಳು, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. 2 ಪ್ರಶ್ನೆಗಳು 3 ಅಂಕಗಳು, ಒಟ್ಟು ಕ್ಷಮೆ ಇರಲಿ 3 ಪ್ರಶ್ನೆಗಳು 2 ಅಂಕಗಳು, ಒಟ್ಟು ಟೋಟಲ್ ಆಗಿ 6 ಅಂಕಗಳು ಈ ಒಂದು ಎರಡನೇ ಮೇನಿಂದ ದೊರೆತದೆ. ಹೌ ಡು ಯು ಸೇ ದ್ಯಾಟ್ ಡಾಕ್ಟರ್ BR ಅಂಬೇಡ್ಕರ್ ವಾಸ್ ಎ ವೊರಾಸಿಯಸ್ ರೀಡರ್ ಅಂತ ಇದೆ. ಇನ್ನು 6ನೇ ಪ್ರಶ್ನೆ, ವೈ ಈಸ್ ದ ಪೊಯೆಟ್ VK ಗೋಕಾಕ್ ಕ್ವಾರಲಸ್ ಅಂತ ಇದೆ. ಹಾಗೆ 7ನೇ ಪ್ರಶ್ನೆ ನೋಡಿ, ವಾಟ್ ಮೇಕ್ ಯು ಥಿಂಕ್ ದಟ್ ಡಿಕ್ಕಿ ಡಾಲ್ಮಾಸ್ ಲೈಫ್ ಆಸ್ ಎ ಗರ್ಲ್ ವಾಸ್ ಸೌರೋಫುಲ್ ಅಂತ ಇದೆ. ಸೊ ನೆಕ್ಸ್ಟ್ 3ನೇ ಮೇನ್ ನೋಡಿ, 3 ಅಂಕದ ಒಂದೇ ಪ್ರಶ್ನೆ ಇರ್ತದೆ. 8ನೇ ಪ್ರಶ್ನೆ, ಐ ಡಿಡ್ ನಾಟ್ ಸೆಲ್ ದೆಮ್ ದ ಟ್ರೀಸ್ ಇನ್ ದ ಆರ್ಕಾರ್ಡ್, ದ ಟ್ರೀಸ್ ಈಸ್ ದಟ್ ಆರ್ಕಾರ್ಡ್ ಆರ್ ನಾಟ್ ಮೈನ್ ಅಂತ ಇದೆ. ಆಪ್ಷನ್ ಎ ಪ್ರಶ್ನೆ ಎ ನೋಡಿ, ಹೂ ಸೆಡ್ ದೀಸ್ ವರ್ಡ್ಸ್. ಆಪ್ಷನ್ ಬಿ ಪ್ರಶ್ನೆ, ಹೂ ಡಸ್ ದೆಮ್ ರೆಫರ್ ಟು. ಸಿ ಪ್ರಶ್ನೆ, ವೈ ಡಿಡೆಂಟ್ ಹಿ ಸೆಲ್ ದ ಟ್ರೀಸ್ ಇನ್ ದ ಆರ್ಕಾರ್ಡ್ ಅಂತ ಇದೆ. ಇನ್ನು 4ನೇ ಮೇನ್ ನೋಡಿ, 5-6 ವಾಕ್ಯಗಳಲ್ಲಿ ಬರೆಯಿರಿ. 4 ಅಂಕದ ಪ್ರಶ್ನೆ, ರೈಟ್ ಎ ಬ್ರೀಫ್ ಸಮರಿ ಆಫ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಅಂತ ಕೇಳಿದಾನೆ. ಇನ್ನು 5ನೇ ಮೇನ್ ನೋಡಿ, ಗಿವನ್ ಬಿಲೋ ಈಸ್ ದ ಪ್ರೊಫೈಲ್, ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಅಂತ. ನೇಮ್ ಏನಪ್ಪ ಅಂದರೆ ಶ್ರೀಮತಿ ಸೌಮ್ಯ ಅಂತ. ಏಜ್ 45 ಇದೆ. ಹೈಟ್ ಆ್ಯಂಡ್ ವೇಟು ಹೈಟು 5.2 ಫೀಟ್ ಇದೆ ಆ್ಯಂಡ್ ವೇಟು 52 kgs ಇದೆ. ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ MA ಇನ್ ಎಕನಾಮಿಕ್ಸ್ ಆ್ಯಂಡ್ MA ಇನ್ ಮ್ಯೂಸಿಕ್ ಅಂತ ಇದೆ. ಆಕ್ಯುಪೇಷನ್ ಟೀಚರ್ಸ್ ಮ್ಯೂಸಿಕ್ ಟು ಚಿಲ್ಡ್ರನ್ ಆಫ್ ಆಲ್ ಏಜಸ್ ಅಂತ ಇದೆ. ರೀಸನ್ಸ್ ಫಾರ್ ಪಾಪ್ಯುಲಾರಿಟಿ, ಚಿಯರ್ಫುಲ್, ಗಿವ್ಸ್ ಇಂಡಿವಿಜುವಲ್ ಅಟೆನ್ಷನ್ ಅಂತ ಇದೆ. ಹಾಬೀಸ್ ಪೇಂಟಿಂಗ್ ಆಗಿರ್ಬೋದು ಮತ್ತು ಡಾಲ್ ಮೇಕಿಂಗ್ ಆಗಿರ್ಬೋದು. ಅಚೀವ್ಮೆಂಟ್ಸ್ ಏನಪ್ಪ ಅಂದರೆ ಪೇಂಟಿಂಗ್ಸ್ ಡಿಸ್ಪ್ಲೇಸ್ ಇನ್ ಎಕ್ಸಿಬಿಷನ್ಸ್, ಪರ್ಫಾರ್ಮ್ಸ್ ಎಟ್ ಮ್ಯೂಸಿಕಲ್ ಕಾನ್ಸರ್ಟ್ಸ್ ಅಂತ ಇದೆ. ಓಕೆ, ಇದನ್ನು ತೆಗೆದುಕೊಂಡು ನೀವೇನು ಮಾಡಿ ಒಂದು ಪ್ಯಾರಾಗ್ರಾಫನ್ನು ಬರೀರಿ ಅಂತ ಇದೆ. ಸೊ ಇನ್ನು ಆನ್ಸರ್ ನೋಡ್ತಾ ಹೋಗೋಣ. ಮೊದಲೇ ಆನ್ಸರ್ ನೋಡಿ, ಮೊದಲೇ ಪ್ರಶ್ನೆಗೆ ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಅಂತ ಇದೆ. ದ ಕಾನ್ಸ್ಟಿಟ್ಯೂಷನ್ ಈಸ್ ಎ ಫಂಡಮೆಂಟಲ್ ಡಾಕ್ಯುಮೆಂಟ್ ಅನ್ನೋದು ಇಸಂಟ್ ಇಟ್ ಅನ್ನೋದು ಸರಿಯಾದ ಕ್ವಶನ್ ಟ್ಯಾಗ್ ಆಗ್ತದೆ. ಆಪ್ಷನ್ ಸಿ ಇಸಂಟ್ ಇಟ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಅಂತ ಇದೆ. ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಮಿಯರ್ಲಿ ಟು ಕ್ರಿಯೇಟ್ ದ ಆರ್ಗನ್ಸ್ ಆಫ್ ದ ಸ್ಟೇಟ್ ಅಂತ ಇದೆ. ಆಪ್ಷನ್ ಬಿ ಟು ಕ್ರಿಯೇಟ್ ಅನ್ನೋದು ಕರೆಕ್ಟ್ ಇನ್ಫಿನಿಟಿವ್ ಆಗ್ತದೆ. ಚೂಸ್ ದ ಕರೆಕ್ಟ್ ಕೊಲೊಕೇಟಿವ್ ವರ್ಡ್ ಅಂತ ಇದೆ. ಶೇಕ್ ಅನ್ನೋದು, ಸೊ ಇದಕ್ಕೆ ಹ್ಯಾಂಡ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಹ್ಯಾಂಡ್ ಶೇಕ್ ಅನ್ನೋದು ಸರಿಯಾದ
ಕೊಲೊಕೇಟಿವ್ ವರ್ಡ್ ಆಗ್ತದೆ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಅಂತ ಇದೆ. ಮುಳ್ಳಯ್ಯನಗಿರಿ ಈಸ್ ದ ಅನ್ನೋದು ಸರಿಯಾದ ಉತ್ತರ, ಸರಿಯಾದ ಆರ್ಟಿಕಲ್ ಆಗಿರ್ತದೆ. ಮುಳ್ಳಯ್ಯನಗಿರಿ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ. ಎರಡನೇ ಮೇನ್ ನೋಡಿ, 8ನೇ ಪ್ರಶ್ನೆ, ಕ್ಷಮೆ ಇರಲಿ, 4ನೇ ಪ್ರಶ್ನೆ ಆಗ್ತದೆ, 5ನೇ ಪ್ರಶ್ನೆ ಆಗ್ತದೆ. ಇಲ್ಲಿ ಪ್ರಶ್ನೆ ಪತ್ರಿಕೆಯ ಕ್ವಶನ್ಗಳಲ್ಲಿ ಸ್ವಲ್ಪ ಏರುಪೇರಾಗಿದೆ, ಕ್ಷಮೆ ಇರಲಿ. ಹೌ ಡು ಯು ಸೇ ದಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಎ ವೊರಸಿಯಸ್ ರೀಡರ್ ಅಂತ ಇದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹ್ಯಾಡ್ ಎ insatiable thirst for books. He bought books curtailing his daily needs. In New York, he said to have purchased about 2,000 old books, and it is recorded that at the time of second round table conference in London, he bought so many books that they had to be sent to India in 32 boxes. 32 ಬಾಕ್ಸ್ಗಳಲ್ಲಿ ತುಂಬಬಹುದಾದಷ್ಟು ಪುಸ್ತಕಗಳನ್ನು ಈ ಒಂದು ಡಾಕ್ಟರ್ ಅಂಬೇಡ್ಕರ್ ಅವರು ತೆಗೆದುಕೊಂಡು ಬರಬೇಕಾಗಿತ್ತು. ಇನ್ನು 9ನೇ ಪ್ರಶ್ನೆ ನೋಡಿ, ವೈ ಈಸ್ ದ ಪೋಯೆಟ್ ವಿ ಕೆ ಗೋಕಾಕ್ ಅಂದರೆ ವಿಕ್ರು ಗೋಕಾಕ್ ಅವರು ಕ್ವಾರಲಸ್ ಆಗಿದ್ರು. ದ ಪೋಯೆಟ್ ಕ್ವಾರಲಸ್ ಬಿಕಾಸ್ ದ ಮದರ್ ಲ್ಯಾಂಡ್ ಡಿಡ್ ನಾಟ್ ವಿಶ್ ಟು ಲಿಸನ್ ಎ ಸಾಂಗ್ ಅಬೌಟ್ ಫಿಸಿಕಲ್ ಫ್ಯೂಚರ್ಸ್, ಟೆಂಪಲ್ಸ್, ಡ್ಯಾಮ್ಸ್, ಲೇಕ್ಸ್ ಆ್ಯಂಡ್ ಟೆಕ್ನಾಲಜಿ ಆಫ್ ದ ಕಂಟ್ರಿ. ಓಕೆನಾ. ಇನ್ನು 10ನೇ ಪ್ರಶ್ನೆ ನೋಡಿ, ವಾಟ್ ಮೇಕ್ ಯು ಥಿಂಕ್ ದಟ್ ಡಿಕ್ಕಿ ಡಾಲ್ಮಾಸ್ ಲೈಫ್ ಆಸ್ ಎ ಗರ್ಲ್ ಸಾರೋಫುಲ್ ಅಂತ ಇದೆ. ಡಿಕ್ಕಿ ಡಾಲ್ಮಾ ಲಾಸ್ಟ್ ಮದರ್ ವೆನ್ ಶಿ ವಾಸ್ 11. ಶಿ ಲಾಸ್ಟ್ ಎಲ್ಡರ್ ಬ್ರದರ್ ಆಲ್ಸೋ. ಹಾಗಾಗಿ ಅವಳದು ಸಾರೋಫುಲ್ ಆಗಿತ್ತು ಲೈಫು ಅಂತ ಇದೆ. ಇನ್ನು ಆನ್ಸರ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ಅಂತ ಇದೆ. ಸೊ RC ಪ್ರಶ್ನೆಗಳು. ಹೂ ಸೇಡ್ ದಿಸ್ ಅಂತ ಎಲ್ಲ ಪ್ರಶ್ನೆ ಇದಾವಲ್ಲ, ಅದಕ್ಕೆ ಆನ್ಸರ್ ನೋಡ್ತಗೋಣ. ಯಾರು ಹೇಳಿದ್ರಪ್ಪ ಅಂದರೆ ಇದನ್ನು ಅನ್ಸೆಲ್ಮೋನನು ಹೇಳ್ತಾನೆ. ಇನ್ನು ಬಿ ಪ್ರಶ್ನೆಗೆ ಉತ್ತರ ಹೂ ಡಸ್ ದೆಮ್ ರೆಫರ್ ಟು ಅಂತ ಇದೆ. ದ ಅಮೇರಿಕನ್ಸ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಹಾಗೆ ವೈ ಡಿಡಂಟ್ ಹಿ ಸೆಲ್ ದ ಟ್ರೀಸ್ ಟು ದ ಇನ್ ದ ಆರ್ಕಾರ್ಡ್ ಅಂತ ಇದೆ. ಯಾಕೆ ಮಾರಲಿಲ್ಲ ಅಂತ ಇದೆ. ಅಕಾರ್ಡಿಂಗ್ ಟು ಡಾನ್ ಅನ್ಸೆಲ್ಮೋ ದ ಟ್ರೀಸ್ ಬಿಲಾಂಗ್ಡ್ ಟು ದ ಚಿಲ್ಡ್ರನ್ ಆಫ್ ರಿಯೋ ಎನ್ ಮೆಡಿಯೋ ಅಂತ ಆನ್ಸರ್ ಬರೀಬೇಕಾಗ್ತದೆ. ಇನ್ನು ಆನ್ಸರ್ ದ ಫಾಲೋವಿಂಗ್ ಇನ್ 5 to 6 ಸೆಂಟೆನ್ಸ್ ಇದೆ. 4 ಅಂಕದ ಪ್ರಶ್ನೆ ಸಮರಿ ಕೇಳಿದಾನೆ. ರೈಟ್ ಎ ಬ್ರೀಫ್ ಸಮರಿ ಆಫ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್. ಸೊ ಮೇಲಿ ಈ ಒಂದು ಪ್ರಶ್ನೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬಂದಿರ್ತದೆ ಅಂತ ಕೊಟ್ಟಿದ್ದಾನೆ. ಸೊ ಪರ್ಫೆಕ್ಟ್ ಆಗಿ ಅಂತ ಹೇಳ್ತಾ, ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಈಸ್ ರಿಟನ್ ಬೈ ಮರೀನಾ ಡಿ ಬೆಲಾಂಗಿತಾ. ಇನ್ ದಿಸ್ ಪೋಯಮ್ ದ ಪೋಯೆಟ್ ಡಿಪಿಕ್ಟ್ಸ್ ದ ಮದರ್ ಅರ್ತ್ ಆಸ್ ದ ಸ್ಪೀಕರ್. Mother Earth tells that she waits with patience when people claim that the land belongs to them. They occupy the land, plow, plant trees, grow fruits and grass. The children dance and play on the land. The land bears everything without a complaint. The soldiers come with guns fighting for the land. People build fences on the land to divide nations, which suffocates like chains in her neck. But Mother Earth mocks at the people's behavior with tone of self-assertion ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಪೋಯಮ್ ಸಮರಿಯನ್ನು ನೀವು ಈ ರೀತಿಯಾಗಿ ಸಂಪೂರ್ಣವಾಗಿ ಬರೆದ್ರೆ 4 ಅಂಕಗಳು ಈಸಿಯಾಗಿ ದೊರೀತದೆ. ಇನ್ನು ಒಂದು ಪ್ರೊಫೈಲ್ ಕೊಟ್ಟಿದ್ದಾನೆ, ಅದನ್ನು ಪ್ಯಾರಾಗ್ರಾಫ್ ಮಾಡಿ ಅಂತ ಬರೀರಿ ಅಂತ ಕೇಳ್ತಾನೆ. ಅದನ್ನು ಬರೆಯೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಶ್ರೀಮತಿ ಸೌಮ್ಯ ಈಸ್ 45 years old. Her height is 5.2 feet and weight is 52 kilograms. She holds an MA in economics and another in music. Her passion for music, and she teaches music for children of all ages. Though painting and doll making are her hobbies. Okay, she is very good artist. Her paintings are displayed in various exhibitions. She is very talented and her warm personality has earned admiration from her students. Okay na. ಸೊ ಇದಾಗಿತ್ತು FA2 ಪ್ರಶ್ನೆ ಪತ್ರಿಕೆ 10ನೇ ತರಗತಿಯ ಇಂಗ್ಲೀಷ್ ಸಬ್ಜೆಕ್ಟ್ನ FA2 ಪ್ರಶ್ನೆ ಪತ್ರಿಕೆ ಆಗಿತ್ತು. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.